ನಮಸ್ಕಾರ. ನಾ ಸಿದ್ದಪ್ಪ ಬಿದ್ರಿ ಅಂತೇಳಿ ಜಾನಪದ ಕವಿ. ಈ ಸಾವಯವ ಗೊಬ್ಬರದೊಳಗಿನ ರಾಸಾಯನಿಕ ಬೀಜ ತೆಗೆದು ಈ ಸಾವಯವ ಗೊಬ್ಬರದಿಂದ ತಯಾರು ಮಾಡುವಂಥ ಈ ಮೇಳದ ನೋಡಕ್ಕೆ ಬಂದಿದ್ದೀನಿ. ಸಿರಿಧಾನ್ಯದ ಎಲ್ಲ ನಮ್ಮ ಹಳ್ಳಿಗಳ ರೈತರ ಒಳಗೆ ಸಾವಯವ ಹೆಂಡಿ ಗೊಬ್ಬರದಿಂದ ತಯಾರು ಮಾಡಿದಂಥ ಬೀಜ ಆಗಲಿ, ಗೊಬ್ಬರ ಆಗಲಿ, ಬೆಲ್ಲ ಆಗಲಿ, ಸಾಮಾನುಗಳಾಗಲಿ ಅವನ್ನೆಲ್ಲ ತಯಾರು ಮಾಡ್ಯಾರ. ಹಾರ್ಕ, ನೆವಣಿ, ಚಜ್ಜಿ ಇಂಥವ್ರು ಎಲ್ಲ ತಯಾರು ಮಾಡ್ಯಾರ. ಅದನ್ನ ನೋಡಾಕತ್ ಇಲ್ಲಿ ಬಂದಿದ್ನಿ. ನಿಜವಾಗ್ಲೂ ಒಂದು ಭಾಳ ಸಂತೋಷ ಆಕತಿ. ಈಗೆಲ್ಲ ನಾವು ಮುಣಗಾಕತ್ತೀವಿ. ಯಾವುದು ಅಂದ್ರೆ ಈ ಇದು ಕೆಮಿಕಲ್ ಗೊಬ್ಬರದಾಗ, ಕೆಮಿಕಲ್ ಹಣ್ಣ ಎಲ್ಲ ಕೆಮಿಕಲ್ದಾಗ ನಾವು ಮುಣಗಾಕತ್ತೀವಿ. ಈ ಸಾವಯವ ಗೊಬ್ಬರದಿಂದ ತಯಾರು ಮಾಡಿದಂಥ ಈ ಮಾಲ್ಗಳನ್ನೆಲ್ಲ ನೋಡಿದೀವಿ. ಒಂದೇನು ಸಂತೋಷ ಆತ. ನಿಜವಾಗ್ಲೂ ಇನ್ನಾರ ಜನರಿಗೆ ಬುದ್ಧಿ ಬಂದ. ಇವೆಲ್ಲ ರೈತರು ಶ್ರಮದಿಂದ ಮಾಡ್ತಾರ. ಅವ್ರನ್ನ ಎಲ್ಲರೂ ತಗೊಂಡು ಅವ್ರಿಗೆ ಪ್ರೋತ್ಸಾಹ ಕೊಟ್ರ ರೈತನು ಬದುಕ್ತಾರ, ನೀವು ಚಲೋ ಉಳಿತೀರಿ. ರೈತ ಬದುಕ್ತಾನ, ನೀವು ಉಳಿತೀರಿ. ಇಲ್ಲಿಕಂದ್ರೆ ನೀವು ಎಣ್ಣೆಗ ಎದ್ದಿದ ಹಣ್ಣ, ಎಣ್ಣೆಗ ಎದ್ದಿದ್ದ ಪಲ್ಯ ಇವನ್ನೆಲ್ಲ ತಿಂದ್ಕೊಂಡ್ರೆ ನೀವು ರೋಗಿಷ್ಟಾಕಿರಿ, ಜಗತ್ತೂ ರೋಗಿಷ್ಟ ಆಕೈತಿ. ಅದಕ್ಕೆ ಈ ಸಾವಯವ ಗೊಬ್ಬರಕ್ಕೆ ರೈತರಿಗೆ ನೀವು ಎಲ್ಲರೂ ಸಾರ್ವಜನಿಕ ಸಮಾಜ ಜನ ಎಲ್ಲ ಅವ್ರು ಹೆಗಲಿಗೆ ಕೊಟ್ರೆ ನಾವು ನಿಮ್ ಜೋಡಿ ಇದೇವ ಅಂದ್ರೆ ಇನ್ನೂ ರೈತರಿಗೆ ಬಲ ಬರ್ತೈತಿ. ಆ ರೈತನ ಬಲನ ನೀವೆಲ್ಲ ಬೆಳೆಸ್ರಿ. ಈ ಸಿರಿಧಾನ್ಯನ ನೀವು ಉಪಯೋಗ ಮಾಡ್ರಿ. ಸಿರಿಧಾನ್ಯದಿಂದ ರೋಗ ಬರಂಗಿಲ್ಲ. ಪಾರ್ಸಿ ಆಗಲಿ, ಶುಗರ್ ಆಗಲಿ, BP ಆಗಲಿ, ಇವು ಯಾವೂ ಬರಂಗಿಲ್ಲ. ಈ ಸಿರಿಧಾನ್ಯದಿಂದ ನೀವು ಉತ್ತಮ ನಾಗರಿಕರ ಸದೃಢ ಶರೀರದವ್ರು ಆಗ್ರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.